ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ಹೊಸ್ಮನೆ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ಕಮೆಂಟಲ್ಲಿ ಕೇಳಿದ್ರಿ ಹೊಸ್ಮನೆದು ಫುಲ್ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರಿ, ಫುಲ್ ವಿಡಿಯೋ ಮಾಡಲಿಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ಟೈಮ್ ಮಾಡಿಕೊಂಡು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ನಮ್ಮ ಮನೆ ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನೋಡ್ತಾ ಹೋಗಿ ಫ್ರೆಂಡ್ಸ್. ಇದು ಮೇನ್ ಡೋರು. ಕೆಳಗಡೆ ಸಿಂಪಲ್ಲಾಗಿ ನಾವೇ ಎಲ್ಗಾರು ಹೊರಗಡೆ ಹೋದರೆ ಬಾಗಿಲು ಹಾಕೋಣಕ್ಕೆ ಇರಲಿ, ಯಾಕಂದರೆ ಕೆಲವು ಗಾರ ಕೆಲಸದವ್ರು ಏನೇನೋ ಸಾಮಾನಲ್ಲಿ ಇಲ್ಲೇ ಇಟ್ಟಿಟ್ಟು ಹೋಗಿರ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಒಂದು ಸಿಂಪಲ್ಲಾಗಿ ಒಂದು ಡೋರ್ ಹಾಕ್ಸ್ಕೊಂಡಿದ್ದೀವಿ. ಆಮೇಲೆ ಚೇಂಜ್ ಮಾಡ್ಕೋತೀವಿ. ಇದು ಕಂಪ್ಲೀಟ್ ಹಾಲು ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಹಾಲು ಇಷ್ಟೇ ದೊಡ್ಡದಾಗಿದೆ. ಹಾಗೆ ಇದು ಕಿಚನ್. ಫಸ್ಟ್ ಕಿಚನ್ನ ನೋಡ್ಕೊಳ್ಳೋಣ. ಕಿಚನಲ್ಲಿ ಏನೇನಿದೆ ಮತ್ತು ಹೇಗೆಲ್ಲ ಮಾಡಿಸಿದ್ದೀವಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದು ಫ್ರೆಂಡ್ಸ್, ನಮ್ಮ ಇದು ಮನೆ ಹಿಂದ್ಗಡೆದು ಕಿಟಕಿ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು, ಯಾಕಂದರೆ ಅಡುಗೆ ಮನೆಗೆ ಕಿಟಕಿ ದೊಡ್ಡದಾಗಿ ಇರಬೇಕಲ್ವ, ಯಾಕಂದರೆ ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು. ಅದಕ್ಕೆ ಮೇಲೆ ಪಾತ್ರೆಗಳೆಲ್ಲ ಅಥವಾ ವೇಸ್ಟ್ ಸಾಮಾನುಗಳಿದ್ರೆ ಮೇಲೆ ಎತ್ತಿಡೋಕ್ಕೆ ಸೆಲ್ಫ್ ಥರ ಮಾಡಿಸ್ಕೊಂಡಿದ್ದೀವಿ ಮೇಲ್ಗಡೆನು. ಅದೇ ಕಿಚನ್ ಪಕ್ಕದಲ್ಲಿರೋದು ಒಂದು ಬೆಡ್ರೂಮ್ ಫ್ರೆಂಡ್ಸ್. ಹಾಗೆ ಬೆಡ್ರೂಮಲ್ಲಿ ನಾವು ವಾರ್ಡ್ರೋಬ್ನ ಮಾಡಿಸ್ಕೋಬೇಕು ಅಂದ್ಕೊಂಡು ಈ ಥರ ಸ್ಪೇಸ್ನ ಬಿಟ್ಕೊಂಡಿದ್ದೀವಿ. ಪೂರ್ತಿ ಮನೆ ಕಂಪ್ಲೀಟ್ ಆದಮೇಲೆ ಏನೇನೆಲ್ಲ ತಂಡಿರ್ಬೋದು ಅಂತ ಪ್ಲ್ಯಾನಿಂಗ್ ಮಾಡ್ತೀವಿ ಫ್ರೆಂಡ್ಸ್. ಅದನ್ನು ಕೂಡ ವೀಡಿಯೋ ಮಾಡೋದು ತೋರಿಸಾಕ್ತೀನಿ ನಿಮಗೆ. ಹಾಗೆ ಇದಾದ್ಮೇಲೆ ಇಲ್ಲೆಲ್ಲ ಫುಲ್ ಕಂಪ್ಲೀಟಾಗಿ ಪ್ಲಾಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಅದ್ರ ಪಕ್ಕದಲ್ಲಿರೋದು ದೇವ್ರ ಮನೆ. ದೇವ್ರ ಮನೆ ಸಿಂಪಲಾಗಿ ಚಿಕ್ಕದಾಗೆ ಮಾಡಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಗೆಯೇ ದೇವ್ರ ಮನೆ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಕೆಳಗಡೆ ಮನೆಯಲ್ಲಿ 2 ಬೆಡ್ರೂಮ್ ಇದೆ. ಹಾಗೆಯೇ ಒಂದು ದೇವ್ರ ಮನೆ, ಹಾಗೆ ಒಂದು ಕಿಚನ್. ಹಾಗೆ ಇಲ್ಲೂ ಕೂಡ ಎಲ್ಲ ಕೆಲಸ ಎಲ್ಲ ನಡೀತಾ ಇದೆ. ಸೇಮ್ ಆ ಕಡೆ ರೂಮಲ್ಲಿ ಹೇಗಿದೆ ಅದೇ ಥರ ಇದೆ ಇರೋದೇ. ಅದೇ ಸ್ವಲ್ಪ ದೊಡ್ಡದಾಗಿದೆ ಈ ರೂಮು. ಮನೆ ಇಷ್ಟೇ ಫ್ರೆಂಡ್ಸ್. ಈ ಕೆಳಗಡೆ ಮನೆಯಲ್ಲಿರುವಂಥದ್ದು. ಹಾಗೆ ಪಕ್ಕದಲ್ಲಿ ಬಾತ್ರೂಮ್ ಇದೆ ಫ್ರೆಂಡ್ಸ್. ನಾವು ಒಳಗಡೆನೂ ಕೂಡ ಮಾಡಿಸ್ಕೊಂಡಿದ್ದೀವಿ, ಹಾಗೆ ಹೊರಗಡೆನೂ ಕೂಡ ಮಾಡಿಸ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಶವರ್ಗೆ ಮತ್ತು ನಲ್ಲಿಗೆಲ್ಲ ಫಿಲ್ಲಿಂಗ್ ಮಾಡಿದ್ದಾರೆ ಅವರು. ಎಲ್ಲ ಪ್ಲಾಸ್ಟಿಂಗ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಕಂಪ್ಲೀಟು. ಇದ್ರ ಮೇಲ್ಗಡೆ ಕೂಡ ಸಜ್ಜೆ ಇದೆ. ಮತ್ತು ಸೋಲಾರೆಲ್ಲ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಮಾಡಿ ಬಿಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಫಸ್ಟೇ ಎಲ್ಲ ಪ್ಲ್ಯಾನಿಂಗೆಲ್ಲ ಇರಬೇಕಲ್ವ, ಅದರಿಂದನೇ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದು ಹಾಲಲ್ಲಿರುವಂತಹ ಮೇಲ್ಗಡೆ ಡಿಸೈನ್ ಫ್ರೆಂಡ್ಸ್. ಕೆಳಗಡೆನೇ ಬೇರೆ ಥರ ಡಿಸೈನ್ ಮಾಡಿದ್ದಾರೆ, ಹಾಗೆ ಮೇಲ್ಗಡೆ ರೂಮಿಗೆ ಬೇರೆ ಥರ ಡಿಸೈನ್ ಮಾಡಿದ್ದಾರೆ. ನಾವು ಜಾಸ್ತಿ ಕಾಸ್ಟಾಗಂತ ಡಿಸೈನ್ ಏನೂ ಮಾಡಿಲ್ಲ ಫ್ರೆಂಡ್ಸ್. ಚಿಕ್ಕದಾಗಿರಬೇಕು. ಹಾಗೆ ನಾವು ನಮ್ಮ ಪೇಂಟಿಂಗ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅವ್ರ ಕಲಿ ಪೇಂಟಿಂಗ್ ಮಾಡಿಸ್ಬೇಕು ಅಂತ ನಾವೆಲ್ಲನೂ ಕೂಡ ಸ್ವಲ್ಪ ಖಾಲಿ ಮಾಡಿಸ್ಕೊಂಡಿದ್ದೀವಿ. ವಾಲ್ ಪೇಂಟ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀವಿ ಅಷ್ಟೇ. ಹಾಗೆ ನನ್ನ ಮಗಳು ಪೈಪ್ ಇಟ್ಕೊಂಡು ನೀರು ಹಾಕ್ತೀನಿ ಅಂತ ಇದು ಮಾಡ್ತಿದ್ದಾಳೆ, ಯಾಕಂದರೆ ಅಲ್ಲೆಲ್ಲ ನೀರೆಲ್ಲ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅವಳು ನಾನು ನೀರು ಹಾಕ್ತೀನಿ ಅಂದ್ಬಿಟ್ಟು ಇಟ್ಕೊಂಡು ನೀರು ಹಾಕ್ತಿದ್ದಾಳೆ ಅಷ್ಟೇ. ನಾನು ವೀಡಿಯೋ ಮಾಡೋ ಕಡೆ ಎಲ್ಲ ನನ್ನ ಮಗಳು ಇರ್ತಾಳೆ ಫ್ರೆಂಡ್ಸ್. ಈಗ ಮೇಲ್ಗಡೆ ಹೋಗೋಣ. ಇದು ಹೊಸ್ದಾಗಿ ಕಟ್ಟಿರುವಂಥ ಗೋಡೆ, ಕಾಂಪೌಂಡ್ ಹಾಕಬೇಕು ಅಂತ ಕಟ್ಟಿದ್ದಾರೆ ಫ್ರೆಂಡ್ಸ್. ಇವತ್ತು ಕೆಲಸದವ್ರು ಬಂದಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆದಷ್ಟು ಎಷ್ಟು ಬೇಕೋ ಅಷ್ಟು ಬೇಗ ಮುಗಿಸ್ಕೊಡ್ತಾ ಇದ್ದಾರೆ ನಮಗೂ ಕೂಡ ಅವರು. ಹಾಗೆ ಅಲ್ಲಿಗೆ ಕೂಡ ಬಾತ್ರೂಮ್ ಇದೆ ಫ್ರೆಂಡ್ಸ್. ಯಾವುದು ಅಂತ ಕೇಳಿದ್ರಲ್ಲ, ಅದು ಬಾತ್ರೂಮ್. ಈಗ ನೆಕ್ಸ್ಟ್ ನಾವು ಮೇಲ್ಗಡೆ ಹೋಗೋಣ. ಇದೇನು ಮೇಡಮ್ ಡ್ರೆಸ್ ಚೇಂಜ್ ಆಯಿತು ಅಂತ ಕೇಳಿಬಿಡಿ, ನಾವು ಇದನ್ನು ಇನ್ನೊಂದಿನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಮೇಲ್ಗಡೆ ಇರೋ ಫ್ರಂಟ್ ಡೋರು ಫ್ರೆಂಡ್ಸ್. ಯಾಕೆ ವೀಡಿಯೋನ ಫಾಸ್ಟ್ ಮಾಡಿದ್ದಾರೆ ಅಂತಂದರೆ ಕೆಳಗಡೆ ಏನಿದೆ ಅದೇ ಸೇಮ್ ಇದೆ ಫ್ರೆಂಡ್ಸ್. ಯಾಕಂದರೆ ನೋಡೋರಿಗೆ ಬೋರ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಜಾಸ್ತಿ ಏನು ತೋರಿಸ್ತಾ ಇಲ್ಲ. ಕೆಳಗಡೆ ಯಾವ ಥರ ಮಾಡಿಸಿದ್ದೀವಿ ಅದೇ ಕೂಡ ಮೇಲ್ಗಡೆನೂ ಕೂಡ ಮಾಡಿಸಿದ್ದೀವಿ. ಅದೇ ಥರ ಕಿಚನ್, 2 ಬೆಡ್ರೂಮ್, ದೇವ್ರ ಮನೆ, ಹಾಗೆ ಟಾಯ್ಲೆಟ್ ಮತ್ತು ಬಾತ್ರೂಮ್ 2 ಕೂಡ ಇದೆ ಅಷ್ಟೇ ಫ್ರೆಂಡ್ಸ್. ಯಾಕಂತಂದರೆ ಫ್ರೆಂಡ್ಸ್, ನೋಡೋರಿಗೆ ಬೋರ್ ಆಗ್ಬೋದು, ಏನಾದರೂ ತೋರಿಸ್ತಾರೆ ಇವರೆಲ್ಲ ಅಂತ. ಅದಕ್ಕೋಸ್ಕರ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ. ಸೇಮ್ ಕೆಳಗಡೆ ಯಾವ ಥರ ಇದೆ ಫ್ರೆಂಡ್ಸ್ ಅದೇ ಥರ ಇರೋದು. ಈ ವಿಡಿಯೋ ಹೊಸ್ದಾಗಿ ಮನೆ ಕಟ್ಟೋರಿಗೆ ಯೂಸ್ ಆಗ್ಬೋದು, ನಾವು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಇದು ಮೇಲ್ಗಡೆ ಫ್ಲೋರ್ದು ಡಿಸೈನ್ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ನಾವು ಜಾಸ್ತಿ ದಪ್ಪಗೆಲ್ಲ ಡಿಸೈನ್ ಎಲ್ಲ ಮಾಡಿಸಿಲ್ಲ, ಮತ್ತು ಜಾಸ್ತಿ ದುಡ್ಡಾಗೋಂತಹ ಡಿಸೈನು ಕೂಡ ನಾವು ಮಾಡಿಸಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಗೆ ಜಾಸ್ತಿ ಬಂಡವಾಳ ಕೂಡ ಹಾಕಿ ಮನೆ ಕಟ್ಬೋದು ಫ್ರೆಂಡ್ಸ್. ಆದರೆ ಡಿಸೈನ್ಗೋಸ್ಕರ ಇದು ಮಾಡ್ಕೋಬಾರ್ದು, ನಾವು ಆಮೇಲೆ ಕೂಡ ಚೇಂಜ್ ಮಾಡ್ಕೋಬೋದಲ್ವ, ಅದಕ್ಕೋಸ್ಕರ. ಈಗ ಬನ್ನಿ ಫ್ರೆಂಡ್ಸ್, ಮೇಲ್ಗಡೆ ಹೋಗೋವ. ಇದು ನಮ್ಮ ಫ್ರಂಟ್ ಬಾಲ್ಕನಿ ಇರೋದು. ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಯಾವ ಥರ ಇದೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ನೋಡಿದ್ರೆ ನಮ್ಮ ಊರು ಕಂಪ್ಲೀಟಾಗಿ ನಿಮಗೆ ಕಾಣಿಸ್ತದೆ. ಯಾಕಂತಂದರೆ ನಮ್ಮ ಕಂಪ್ಲೀಟಾಗಿ ತಾರಸಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮ್ಮ ಊರೆಲ್ಲ ಸುತ್ತ ಕಾಣಿಸುತ್ತೆ ಫ್ರೆಂಡ್ಸ್. ನಮ್ಮ ಮನೆ ಮೇಲ್ಗಡೆ ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡು ಕೂಡ ಕಾಣಿಸುತ್ತೆ ನೋಡಿ. ಹಾಗೆಯೇ ಇದೊಂದು ನೀರಿನ ಟ್ಯಾಂಕ್ ಮಾಡ್ಕೋಬೇಕು ಅಂತ ಮಾಡಿಸಿಟ್ಟಿದ್ದೀವಿ.
ನೀರೆಲ್ಲ ಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೀರಿನ ಟ್ಯಾಂಕೋಸ್ಕರ ಇಟ್ಕೊಂಡಿದ್ದೀವಿ. ಮೇಲ್ಗಡೆ ಎಷ್ಟೇ ಫ್ರೆಂಡ್ಸ್. ಹಾಗೆಯೇ ನಾವು ಇಲ್ಲಿ ಬಟ್ಟೆ ಒಗೆಯಲು ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ನಲ್ಲಿ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಎನಿ ಟೈಮ್ ವಾಷಿಂಗ್ ಮಿಷಿನ್ ಇರಲ್ಲ, ಅದಕ್ಕೋಸ್ಕರ ನಾವು ಮುಂದಾಲೋಚನೆ ಮಾಡಿ ಇಟ್ಕೊಂಡಿರೋದು ವಾಸಿ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅದು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯ ಹೋಮ್ ಟೂರ್ ಇಷ್ಟೇ. ಹಾಗೆ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ, ನಿಮ್ಮ ಮನೆಯ ಬೇಸ್ಮಟ್ಟಿಗೆ ಎಷ್ಟಾಗಿದೆ ಅಂತ ಕೇಳಿದ್ರಿ. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಕೂಡ ಹೇಳ್ತಿದ್ದೀನಿ. ಯಾಕಂದರೆ ಯಾರು ಕಮೆಂಟಲ್ಲಿ ಮಾಡಿಲ್ಲ ಹಾಗೆ ತಿಳ್ಕೊಬೇಕು ಅಂತ ಇಷ್ಟ ಇರೋರು ಹೇಳ್ತಿದ್ದೀನಿ ಫ್ರೆಂಡ್ಸ್. 3.5 ಲಕ್ಷ ಆಗಿದೆ ಈ ಮನೆಯ ಅಡಿಪಾಯಿಗೆ. ಈ ವಿಡಿಯೋ ಇಷ್ಟನೇ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.